ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಯ ಕರ್ನಾಟಕ ಸಂಘಟನೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕಾರ ಹಾಗೂ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತರಗತಿಯಲ್ಲಿ ಅತ್ಯುನ್ನತ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ 200 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕಾರ ಹಾಗೂ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 10ನೇ ತರಗತಿಯಲ್ಲಿ ಅತ್ಯುನ್ನತ ಅಂಕ ಪಡೆದು ತೇರ್ಗಡೆಯಾಗಿ ರಾಷ್ಟ್ರ ನಿರ್ಮಾಣದ ಕನಸನ್ನು ಹೊತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಶುಕ್ರವಾರ ದಿನಾಂಕ 10ನೇ ಜುಲೈ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಇವರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಜಯ ಕರ್ನಾಟಕ ಸಂಘಟನೆ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ BN ಜಗದೀಶ್ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಕಲಬುರಗಿ ವಿಭಾಗೀಯ ಉಸ್ತುವಾರಿಗಳಾದ ಮಲ್ಲಿಕಾರ್ಜುನ್ S ಸಾರವಾಡ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿಯ ಮುಖಂಡರಾದ ನಿತಿನ್ ವಿ ಗುತ್ತೇದಾರ್, ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ರಾಜ್ಯ ಕಾರ್ಯಾಧ್ಯಕ್ಷರಾದ R ಮುನಿಸ್ವಾಮಿ, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಶ್ರೀ ಸಂಗಮ್ ವಿದ್ಯಾಮಂದಿರ ಕಲಬುರಗಿಯ ಅಧ್ಯಕ್ಷರಾದ ಬಸವರಾಜ್ ಇಮದಾಪುರ್, ಸಂಪತಿ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಸುನಿಲ್ ಕುಮಾರ್ ಸಕ್ಪಾಲ್, ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಮಗದಂಪುರ್, ರಾಯಚೂರು ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಯಾದವ್, ಯಾದಗಿರಿ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ ನಾಯಕ್, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ವಕ್ತಾರರು ಹಾಗೂ ನ್ಯಾಯವಾದಿಗಳಾದ ವೈಜನಾಥ್ S ಝಳಕಿ, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಂದೇಶ್ ಪವಾರ್, ಉದಯವಾಣಿ ಪತ್ರಿಕೆಯ ಹಿರಿಯ ವರದಿಗಾರರಾದ ಹನುಮಂತರಾವ್ ಭೈರಾಮಡ್ಗಿ, DDPI ಆಗಮಿಸಿದ್ದರು. ವಿಶೇಷ ಸನ್ಮಾನಿತರಾಗಿ ಜಯ ಕರ್ನಾಟಕ ಸಂಘಟನೆ ಬೆಂಗಳೂರಿನ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾದ ನಾರಾಯಣಸ್ವಾಮಿ ಜಿ ಆಗಮಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಾದ ಮನೋಜ್ ಕುಮಾರ್ ಗುದ್ದಿ ಇವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ, ಸಾಯಿ ಕೃಷ್ಣ N ಪಾಟೀಲ್ ಇವರಿಗೆ ಕೃಷಿ ರತ್ನ ಪ್ರಶಸ್ತಿ, ಜ್ಯೋತಿ B ಇವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ A ಕುಲಕರ್ಣಿ ಇವರಿಗೆ ವೈದ್ಯ ರತ್ನ ಪ್ರಶಸ್ತಿ, ಅಮೃತಪ್ಪ ಅಣೂರ್ ಇವರಿಗೆ ಸಾಹಿತ್ಯ ರತ್ನ ಪ್ರಶಸ್ತಿ, ಮಲ್ಲಿಕಾರ್ಜುನ್ S ಅವಂಟಿಗಿ ಇವರಿಗೆ ಜನಸೇವಾ ರತ್ನ ಪ್ರಶಸ್ತಿ, ಲಕ್ಷ್ಮೀಬಾಯಿ H ಬೇರ್ಜಿ ಇವರಿಗೆ ಸಂಗೀತ ರತ್ನ ಪ್ರಶಸ್ತಿ ಹಾಗೂ ಪರಮೇಶ್ವರ್ ಕಲಶೆಟ್ಟಿ ಇವರಿಗೆ ಕಲಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜಿಲ್ಲಾ ಸೇನೆ ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸೂರ್ಯಕಾಂತ್ ಅಂಬಾಡಿ, ಜಿಲ್ಲಾ ಹಿರಿಯ ಮುಖಂಡರಾದ ಶ್ರೀಕಾಂತ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಸೋಮರೆಡ್ಡಿ ಮಲಾಬಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಠಲ್ ಕ್ಷೇತ್ರಿ, ಜಿಲ್ಲಾ ಸಂಚಾಲಕರಾದ ಶಿವಕುಮಾರ್ ಶರ್ಮಾ, ಸಹ ಕಾರ್ಯದರ್ಶಿಗಳಾದ ಸಂಭಾಜಿ ಪಿಸೆ, ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ನಾಶಿ, ಜಿಲ್ಲಾ ವಕ್ತಾರರಾದ ಮಹಂತೇಶ್ ಹಾದಿಮನಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಪಾಟೀಲ್, ಸಂಘಟನಾ ಕಾರ್ಯದರ್ಶಿಗಳಾದ ಬೆಳ್ಳಪ್ಪ, ಕಲಬುರಗಿ ತಾಲೂಕಾ ಗೌರವ ಅಧ್ಯಕ್ಷರಾದ ಜಯರಾಜ್ ಕುಂಬಾರ್, ಸಹ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಅಲ್ಲೂರ್, ಅಂಗವಿಕಲ ಘಟಕದ ಅಧ್ಯಕ್ಷರಾದ ಶೇಖರ್ ಪೂಜಾರಿ, ಆಟೋ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಪಾಟೀಲ್, ನಗರ ಅಧ್ಯಕ್ಷರಾದ ಮಹೇಶ್ ರಾಜಾಪುರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಕೇದಾರ್ ಕಂಠಿ, ಮಹಿಳಾ ಘಟಕದ ನಗರ ಅಧ್ಯಕ್ಷರಾದ ಸಂಜನಾ ಪಾಟೀಲ್, ಸಾಮಾಜಿಕ
ಜಾಲತಾಣ ಅಧ್ಯಕ್ಷರಾದ ಭಾಗೇಶ್ ಸ್ಮೈಲಿ ವಾಲಿ, ಜಯ ಕರ್ನಾಟಕ ಯುವ ಘಟಕ ಯುವ ಪಡೆಯ ಯುವ ಘಟಕದ ಅಧ್ಯಕ್ಷರಾದ ಆರ್ಯ ಸಿಂಗೆ, ಕಾರ್ಯಾಧ್ಯಕ್ಷರಾದ ಅಭಿಷೇಕ್ ಮಠಪತಿ, ಉಪಾಧ್ಯಕ್ಷರಾದ ಕಬೀರ್ ಬಾವಿದೊಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣ ಕುಂಸೀಕರ್, ಜಂಟಿ ಕಾರ್ಯದರ್ಶಿಗಳಾದ ಅಮೀರ್ ಪಟೇಲ್, ಸಂಘಟನಾ ಕಾರ್ಯದರ್ಶಿ ಇಬ್ರಾಹಿಂ ಜಮಾದಾರ್, ಸಂಘಟನಾ ಕಾರ್ಯದರ್ಶಿ ಪವನ್ ಕುಲಕರ್ಣಿ, ಸಂಚಾಲಕರಾದ ಮನ್ಸೂರ್ ಹುಸೇನ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಿತೇಶ್ ಪಾಟೀಲ್, ಕಾನೂನು ಸಲಹೆಗಾರರಾದ ತೇಜಸ್ವಿನಿ ವಿ ಪಂಚಾಳ್, ಜಯ ಕರ್ನಾಟಕ ತಾಲೂಕಾ ಸೇನೆ ಪಡೆಯ ಜೇವರ್ಗಿ ತಾಲೂಕಾ ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಲಾಡ್, ಸೇಡಂ ತಾಲೂಕಾ ಅಧ್ಯಕ್ಷರಾದ ರವೀಂದ್ರ ನಾಯಕ್, ಅಫ್ಜಲ್ಪುರ ತಾಲೂಕಾ ಅಧ್ಯಕ್ಷರಾದ ನಿಂಗರಾಜ್ ಕಟ್ಟಿಮನಿ, ಆಳಂದ ತಾಲೂಕಾ ಗೌರವ ಅಧ್ಯಕ್ಷರಾದ ರವಿ ಪಟ್ಟಣಶೆಟ್ಟಿ, ಆಳಂದ ತಾಲೂಕಾ ಉಸ್ತುವಾರಿ ಅಧ್ಯಕ್ಷರಾದ ಯಲ್ಲಾಲಿಂಗ ದೇವಂತಿಗಿ, ಆಳಂದ ತಾಲೂಕಾ ಅಧ್ಯಕ್ಷರಾದ ದಯಾನಂದ್ ಆರ್ ಭಟ್ಟರ್ಕಿ, ಯಡ್ರಾಮಿ ತಾಲೂಕಾ ಅಧ್ಯಕ್ಷರಾದ ಮೈಬೂಬ್ ಬಿರಾಳ್, ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಆಕಾಶ್ ಜಾಲಹಳ್ಳಿ, ಶಹಾಬಾದ್ ತಾಲೂಕಾ ಅಧ್ಯಕ್ಷರಾದ ಶೇಖರ್ ಪಾಟೀಲ್, ಶಹಾಬಾದ್ ತಾಲೂಕಾ ಉಪಾಧ್ಯಕ್ಷರಾದ ಸುನಿಲ್ ಪೂಜಾರಿ, ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಸಂಜು ಕುಮಾರ್ ಸುಲ್ತಾನ್ಪುರ್, ಚಿಂಚೋಳಿ ತಾಲೂಕಾ ಉಸ್ತುವಾರಿಗಳಾದ ರವೀಂದ್ರ ನಾಯಕ್, ಯಡ್ರಾಮಿ ತಾಲೂಕಾ ಕಾರ್ಯಾಧ್ಯಕ್ಷರಾದ ಈರಣಗೌಡ ಮಾಲಿ ಪಾಟೀಲ್, ಫರ್ತಾಬಾದ್ ವಲಯ ಅಧ್ಯಕ್ಷರಾದ ರಣವೀರ್ ಬೆಳಗುಂಪ, ತಾಲೂಕಾ ಮುಖಂಡರಾದ ದೇವನ್ ಆಲ್ಗುಡ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್ಜೆ ಮಂಜು ಹೆರೋಳಿ ಕಾರ್ಯಕ್ರಮ ನಿರೂಪಿಸಿದರು. ವರ್ಷಗಳಿಂದ ಸತತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತು ಕೇವಲ ನಮ್ಗೇನ್ ಅನ್ಸ್ತಾ ಇದೆ ಅಂತ ಕೇಳಿದ್ರೆ, ಇವತ್ತು ಬೇರೆ ಬೇರೆ ಸಂಸ್ಥೆಯಲ್ಲಿ ಕಲ್ತಕ್ಕಂಥ ಮಕ್ಕಳು ಸಹ ಬಂದಿದ್ದಾರೆ, ಸರ್ಕಾರಿ ಶಾಲೆಯಲ್ಲಿ ಕಲ್ತು ಉತ್ತೀರ್ಣ ಆಗಿರುವಂತ ಮಕ್ಕಳು ಸಹ ಬಂದಿದ್ದಾರೆ, ಕೂಲಿ ಕಾರ್ಮಿಕರು ಮಕ್ಕಳು ಬಂದಿದ್ದಾರೆ, ರೈತರು ಮಕ್ಕಳು ಬಂದಿದ್ದಾರೆ, ಶ್ರೀಮಂತರು ಮಕ್ಕಳು ಬಂದಿದ್ದಾರೆ. ಟೋಟಲಿ ಹೇಳ್ಬೇಕಾದ್ರೆ ಎಲ್ಲರೂ ವಿದ್ಯಾರ್ಥಿಗಳೇ. ಆದ್ರೆ ವಿಪರ್ಯಾಸ ಏನು ಅಂತ ಕೇಳಿದ್ರೆ, ಇವತ್ತು ಒಂದು ವಿದ್ಯಾರ್ಥಿ ಒಂದು ಸಂಸ್ಥೆಯಲ್ಲಿ ಓದಿ ಉತ್ತೀರ್ಣನಾದ್ರೆ ಕೇವಲ ಆ ಸಂಸ್ಥೆಯವರು ಆ ಮಕ್ಕಳಿಗೆ ಮಾತ್ರ ಸನ್ಮಾನವನ್ನ ಮಾಡ್ತಾರೆ, ಪ್ರೋತ್ಸಾಹವನ್ನು ಮಾಡ್ತಾರೆ, ಅವ್ರಿಗೆ ಗೌರವಿಸ್ತಾರೆ. ಇವತ್ತು ಸರ್ಕಾರಿಯ ನೌಕರರ ಮಕ್ಕಳೇನಾದ್ರೂ ಪಾಸ್ ಆಗಿದ್ರೆ ಇಂತಿಂತ ದೊಡ್ಡ ಸಭೆಯ ಸಮಾರಂಭಗಳಲ್ಲಿ ಅವರ ಮಕ್ಕಳಿಗೆ ಒಂದು ವೇದಿಕೆಯನ್ನ ರಚನೆ ಮಾಡಿ ಅವ್ರಿಗೆ ಮಾಡ್ತಾರೆ. ವಿಪರ್ಯಾಸ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲ್ತಿರುವಂತ ಮಕ್ಕಳಿಗೆ ಇವತ್ತು ಯಾರು ಮಾಡೋದಿಲ್ಲ. ಹಾಗಾಗಿ ಒಂದು ವಿಚಾರವನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ಎಲ್ಲರ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು, ಎಲ್ಲಾ ಮಕ್ಕಳಿಗೆ ಒಂದು ವಿಶೇಷವಾಗಿ ಸನ್ಮಾನ ನೀಡಿ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಜಯ ಕರ್ನಾಟಕ ಸಂಘಟನೆ ಸುಮಾರು ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರಲ್ಲಿ ಯಾಕೆ ನಾವೆಲ್ಲ ನೋಡ್ತಾ ಇದೀವಿ ಇವತ್ತು ಎಲ್ಲಿ ಬಂದ್ ನಿಂತಿದೆ ಪರಿಸ್ಥಿತಿಗಳು, ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದನ್ನ. ಸರ್ಕಾರಿ ಶಾಲೆಗಳು ಮುಗಿಸ್ತಾ ಇದ್ದಾವೆ, ಇವತ್ತು ಸರ್ಕಾರಿ ಶಾಲೆಗಳು ಖಾಸಗೀಕರಣ ಮಾಡಲು ಹೋಗ್ತಾ ಇದ್ದಾರೆ. ಇಂಥವೆಲ್ಲ ವಿಚಾರವಿದ್ದಾಗ ಇವತ್ತಿನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ಹುಮ್ಮಸ್ಸು ತೋರಿಸಿದ್ರು. ಜಿಲ್ಲಾಧಿಕಾರಿಗಳು ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ನೋಟು ಸಹ ಮಾಡ್ಕೊಂಡ್ರು. ಮತ್ತೆ ನಿನ್ನೆ ನಾನು ಆಹ್ವಾನ ಮಾಡಿದಾಗ ನಾನು ನಾಳೆ ಎಷ್ಟೊತ್ತಾದ್ರೂ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿ ಪಕ್ಕದಲ್ಲಿ ಸಿಇಒ ಅವ್ರು ಕೂತ್ಕೊಂಡಿದ್ರು. ನಾನು ಒಬ್ಬನೇ ಬರಲ್ಲ, ಅಣ್ಣನೂ ಬರ್ತಾನೆ ಅಂತ ಹೇಳಿ ಸಿಇಒ ಅವ್ರ ಜೊತೆ ಇದು ತೋರಿಸುವ ಮುಖಾಂತರ ಬರ್ತೀನಿ ಅಂತ ಹೇಳಿದ್ರು. ಕಮಿಷನರ್ ಸರ್ ಅವರು 2 ಸಲ ಹೇಳಿದ್ರಲ್ಲ, ನಿನ್ ಕಾರ್ಯಕ್ರಮ ನಾವು ಬರ್ತೀವಿ ಅಂತ ಹೇಳಿ. ಇವತ್ತು ಚುನಾವಣೆ ಆಯೋಗದ ಯಾವುದೋ ಒಂದು ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಬೈರಮಣಿಗೆ ಮಾತಾಡಿದ್ರು, 2 ಸಹ 3 ಮಂದಿ ಅಲ್ಲಿ ಇರೋದ್ರಿಂದ ನೀವು ಕಾರ್ಯಕ್ರಮ ನಿಲ್ಲಿಸಬೇಡಿ, ಮಕ್ಕಳ ಕಾರ್ಯಕ್ರಮ ನಾವು ಬಂದು ಮಧ್ಯದಲ್ಲಿ ಜಾಯಿನ್ ಆಗ್ತೀವಿ ಅಂತಕ್ಕಂಥ ಸಂದೇಶವನ್ನ ನೀಡಿದ್ರು. ಹಾಗಾಗಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ. ನಮ್ಮ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯವೈಖರಿಯನ್ನು ಮೆಚ್ಚಿ, ಯಾಕಂದ್ರೆ ನಾನು ಕೂಡ ಪ್ರತಿನಿತ್ಯ ನಾನು ನೋಡ್ತೀನಿ ಹಳ್ಳಿಗಳಲ್ಲಿ ಓಡಾಡೋಕೊತ್ತ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಅನ್ಸುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಗದೀಶ್ ಸರ್ ಅವರ ಮಾರ್ಗದರ್ಶನ ಕೂಡ ಬಹಳ ಇದೆ. ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ ಕೂಡ ಇಲ್ಲಿ ಬಹುತೇಕ ನನಗನ್ನಿಸ್ತು 1.5 ವರ್ಷ ಹಿಂದೆ ಅಪ್ಪಾಜಿ ಅವರ ಮೈದಾನದಲ್ಲಿ ವಿಶ್ವ ಕನ್ನಡಿಗರ ಸಮ್ಮೇಳನವನ್ನು ಬಹಳ ಅರ್ಥಪೂರ್ಣವಾಗಿ ಕೂಡ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು 10ನೇ ತರಗತಿ ಆಗಿರ್ಬೋದು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರನ್ನ ಗುರುತಿಸಿ ಇಲ್ಲಿ ಒಂದು ಭವ್ಯವಾದಂತ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಬಹಳ ಅರ್ಥಪೂರ್ಣ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ನಡೆಯೋದ್ರ ಮುಖಾಂತರ ಬೇರೆಯವರಿಗೂ ಒಂದು ಪ್ರೇರಣೆ ಬರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ
ನಾನಂತೂ ಭಾವಿಸಿಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಪೂಜ್ಯರ ಆಶೀರ್ವಾದಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯತ್ತಿನೊಳಗೆ ಉತ್ತಮವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಳ್ಳೋದ್ರ ಮೂಲಕ ಈ ಸಮಾಜಕ್ಕೆ ನೀವು ಕೂಡ ಮಾದರಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಪೂಜ್ಯರು ಯಾವತ್ತೂ ಒಂದು ಭಾವನೆಯನ್ನು ಇಟ್ಟುಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತನ್ನ ಸಾರವಾಡ ಅಣ್ಣವ್ರು ಹೇಳಿದ್ದಾರೆ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಯೋಧ ಅನ್ನೋ ಮಾತನ್ನ ಹೇಳಿದ್ರು. ಅದರ ಜೊತೆಗೂ ಕೂಡ ಈ ದೇಶಕ್ಕೆ ಹೊಸ ಬೆಳಕನ್ನು ಕೊಡ್ತಕ್ಕಂಥ ಶಿಕ್ಷಕನೂ ಕೂಡ ಒಬ್ಬ ದೇಶದ ಯೋಧನಂತೆ ಕೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಶಿಕ್ಷಕರನ್ನೂ ಕೂಡ ಸದಾಕಾಲ ಗೌರವಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಮಯ ಬಹಳ ಆಗಿರೋದ್ರಿಂದ ಇವತ್ತು ವಿದ್ಯಾರ್ಥಿಗಳು ಏನು ಸನ್ಮಾನವನ್ನ ಪಡೆದುಕೊಳ್ತಾ ಇದ್ದೀರಿ, ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಈ ನೆಲದ ಋಣವನ್ನ ತೀರಿಸುವ ಕೆಲಸ ಇವತ್ತು ನೀವು ಉತ್ತಮವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಳ್ಳೋದ್ರ ಮೂಲಕ ಆ ಋಣವನ್ನ ತೀರಿಸ್ತಕ್ಕಂಥ ಕೆಲಸ ಇವತ್ತು ನಿಮ್ಮಿಂದ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿರ್ತಕ್ಕಂಥ ಅಪರೂಪದ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸಾರವಾಡ ಅಣ್ಣವರಿಗೆ ಅವರೆಲ್ಲ ತಂಡ, ಬಹಳ ದೊಡ್ಡ ತಂಡ ಈ ಕಲಬುರಗಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಯಾಕಂತಂದ್ರೆ ಇವತ್ತಿನ ಸಮಾಜದೊಳಗೆ ಹೆಂಗಿದ್ದಾರೆ ಅಂತಂದ್ರೆ, ಯಾವ್ದಾದ್ರೂ ಯುವಕರಿಗೆ ಹೋಗಿ ಸಮಾಜಕ್ಕಾಗಿ ಕೆಲಸ ಮಾಡೋಣ ಬರ್ರಿ ಅಂತಂದ್ರೆ ಅದರಿಂದ ನಮಗೇನು ಸಿಗ್ತಾ ಅಂತಕ್ಕಂಥವ್ರೆ ಮಾತನಾಡ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವರ್ಷದ 365 ದಿವಸಗಳು ಸಹಿತ ಈ ಸಮಾಜದ ಪರವಾಗಿ ಕೆಲಸ ಮಾಡ್ತಾರಲ್ಲ, ಆ ಸಾರವಾಡ ಅವರ ಹಿಂದೆ ಇರ್ತಕ್ಕಂಥ ಎಲ್ಲ ಕೈಗಳಿಗೆ ಕೋಟಿ ಕೋಟಿ ಧನ್ಯವಾದ ಹೇಳಿ ನನ್ನ ಮಾತಿಗೆ ಕಲ್ಯಾಣ ಕರ್ನಾಟಕ ಅಂತ ಏನಿದೆ, ಈ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಕಂಡಂಗೆ ಇಲ್ಲಿ ಗುರುಗಳಿದ್ದಾರೆ, ಹಾಗೆ ಹಲವಾರು ಜನ ಬಂದ್ರು. ಒಬ್ರು ರಾಜಕಾರಣಿ ಬಂದ್ರು, ಕೆಲಸಕ್ಕೆ ಒತ್ತಡದಲ್ಲಿ ಹೊರಟು, ನಮಗೂ ಕೂಡ ಕೆಲಸದ ಒತ್ತಡ ಇತ್ತು, ಆದ್ರೂ ಕೂತ್ಕೊಂಡೇ ಇದ್ದೀವಿ. ಕೆಲವೊಬ್ರು ಅಧಿಕಾರಿಗಳು ಬರ್ತಾ ಇದ್ರು ಅಂತ ಹೇಳಿದ್ರು, ಬಟ್ ಬಂದಿಲ್ಲ. ನಾನು ನನ್ನ ವೈಯಕ್ತಿಕವಾಗಿ ಅಂತ ಎಂಥದ್ದೇ ಕೆಲಸ ಇದ್ರೂ ಕೂಡ IAS ಆಫೀಸರ್ಸ್ಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಒಬ್ರು ಯಾರು ಅಧಿಕಾರಿಗಳು ಬಂದಿದ್ದಾರೆ ಸರ್, ರಿಯಲಿ ಥ್ಯಾಂಕ್ಸ್. ಆದರೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮಗಳಿಗೆ ಕರೆದಾಗ ಮಸ್ಟ್ ಅಂಡ್ ಶುಡ್ ಬರಬೇಕು. ಯಾಕೆ ಅಂದರೆ ರಾಜಕೀಯವಾಗಿ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಇಂಥ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಬಂದಾಗ ಏನಾಗತ್ತೆ, ಇಲ್ಲಿನ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಹೋಗುತ್ತೆ. ಅವ್ರಿರೋದೇ ಸಮಾಜಕ್ಕೆ ಮೆಸೇಜ್ ಕೊಡೋದಕ್ಕೆ ಅನ್ನೋದು ನಾವು ಮರಿಬಾರ್ದು. ಅದೇ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಬ್ಬ ಮಿನಿಸ್ಟ್ರು ಯಾರೋ ಬರ್ತಾರೆ ಅಂದ್ರೆ ಒಂದು ಅರ್ಧ ಗಂಟೆ ಮೊದಲು ಅವ್ರಲ್ಲಿ ಕೂತ್ಕೊಂಡಿರ್ತಾರೆ. ದೇ ಆರ್ ನಾಟ್ ಸರ್ವೆಂಟ್ ಫಾರ್ ದ ಪೊಲಿಟಿಷಿಯನ್ಸ್, ದೇ ಆರ್ ದ ಸರ್ವೆಂಟ್ ಫಾರ್ ದ ಪೀಪಲ್ ಅನ್ನೋದನ್ನ ಮರಿಬಾರ್ದು. ಸೊ ಇದು ನನಗೆ ಇನ್ನೇನು ಹೇಳಕ್ ಇಷ್ಟಪಡಲ್ಲ ಅಧಿಕಾರಿಗಳ ಬಗ್ಗೆ. ಯಾಕಂದ್ರೆ ಎಲ್ಲೋ ಒಂದು ಈ ಸಂದೇಶ ಅವರಿಗೆ ಗೊತ್ತಿರಬೇಕು, ಅವರು ಜನಗಳ ಸೇವಕರು, ರಾಜಕಾರಣಿಗಳ ಸೇವಕರಲ್ಲ. ಹಾಗಾಗಿ ಜನಗಳು ಎಲ್ಲಿ ಇರ್ತಾರೆ, ಜನಗಳು ಇಂದ ಆಯೋಜನೆ ಆಗುತ್ತ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ಬೇಕಾಗತ್ತೆ ಅಂತ ನಾನು ಭಾವಿಸ್ತೀನಿ. ಆದ್ರೆ ಒಂದನ್ನ ಹೇಳ್ತೀನಿ, ಮಲ್ಲಿಕಾರ್ಜುನ್ ಸಾರವಾಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾನು ಫುಲ್ ಮಾತುಗಳನ್ನ ನಾನು ಯಾವತ್ತೂ ಅವ್ರದ್ದು ಕೇಳಿರ್ಲಿಲ್ಲ, ಇವತ್ತು ಜಾಸ್ತಿ ಕೇಳಿದೆ. ಬಟ್ ಬಹಳ ಖುಷಿ ಆಯ್ತು. ಒಬ್ಬ ನಿಜವಾದ ಹೋರಾಟಗಾರನ ಮನಸ್ಸಲ್ಲಿರ್ತಕ್ಕಂಥ ನೋವು, ಒಬ್ಬ ನಿಜವಾದ ಹೋರಾಟಗಾರನ ಮನಸ್ಸಲ್ಲಿರ್ತಕ್ಕಂಥ ಕಿಚ್ಚು ಅವರಲ್ಲಿ ಕಾಣಿಸ್ತಾ ಇತ್ತು. ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ನೀವು ಕಳೆದ 10 ವರ್ಷಗಳು 12 ವರ್ಷಗಳು ಬಹಳ ಶ್ರಮಿಸಿರ್ತಿರ್ತೀವಿ. ಇದೊಂದು ರೀತಿಯ ತಪಸ್ಸು. ಇದು ತಪಸ್ಸು ಇಲ್ಲಿಗೆ ನಿಲ್ಲಬಾರದು. ಯಾಕೆಂತಂದ್ರೆ ಕಟ್ಟೋಣ ಬನ್ನಿ ತರುಣರೇ ನವ ಭಾರತ ದೇಶವ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಅದೇ ಸಾಲಿನಲ್ಲಿ ಕಟ್ಟೋಣ ಬನ್ನಿ ತರುಣರೇ ನವ ಭಾರತ ದೇಶದ ಜೊತೆಗೆ ನವ ಅಂದ್ರೆ ತಾರತಮ್ಯ ರಹಿತ ಸಮಾನತೆಯ ಸಮ ಸಮಾಜವ ಅಂತ ಹೇಳಿ ಜಯ ಕರ್ನಾಟಕ ಸಂಘಟನೆ ಕಟ್ಟೋಣ ಹೊಸ ನಾಡೊಂದನ್ನ ಅಂತ ಕವಿ ಗೋಪಾಲ ಕೃಷ್ಣರ ಅಡಿಗರ ಸಾಲನ್ನ ಆದರ್ಶವಾಗಿ ಇಟ್ಕೊಂಡು ಸನ್ಮಾನ್ಯ ಮುತ್ತಪ್ಪರೆಯವರು ಕಟ್ಟದಂತ ಈ ಸಂಘಟನೆ. ಮುತ್ತಪ್ಪರೆಯವರು ಪ್ರಪಂಚದ 60 ದೇಶವನ್ನ ಸುತ್ತಿದ್ರು. ಹಿಂದೆ ಹೇಳ್ತಿದ್ರು ದೇಶ ಸುತ್ತಿ ಕೋಶ ಓದು ಅಂತ ಹೇಳಿ. ಸನ್ಮಾನ್ಯ ಮುತ್ತಪ್ಪರೆಯವರು ಕಟ್ಟದಂತ ಈ ಸಂಘಟನೆ ಪ್ರಾರಂಭದ ದಿನಗಳಿಂದ ಇಲ್ಲಿವರೆಗೂ ನಾವು ನೋಡಿದಂಥದ್ದು, ಕಳೆದ ಒಂದು 15 ವರ್ಷ 16 ವರ್ಷಗಳಲ್ಲಿ ಮಲ್ಲಿಕಾರ್ಜುನ ಸಾರವಾಡ ಇವತ್ತು ಒಬ್ಬ ಇಲ್ಲಿಯ ಕಾರ್ಯಕರ್ತನಾಗಿ, ಒಂದು ಜಿಲ್ಲಾಧ್ಯಕ್ಷನಾಗಿ, ಇವತ್ತು ವಿಭಾಗೀಯ ಅಧ್ಯಕ್ಷನಾಗಿ ಹಲವಾರು ಕೇಸುಗಳನ್ನ ಹಾಕಿಸ್ಕೊಂಡು ಗಟ್ಟಿ ಬಂಡೆಯಂತೆ ಈ ಬಿಸಿಲುನಾಡಿನಲ್ಲಿ ನಿಂತು ಅನ್ಯಾಯದ ವಿರುದ್ಧ ಏನು ಗುಡುಗುವುದರ ಜೊತೆಗೆ ಇವತ್ತು ಒಂದಷ್ಟು ಮಕ್ಕಳಿಗೆ ಒಂದು ಪ್ರೇರಣೆಯ ಮಾತುಗಳನ್ನ ಆಡಬೇಕು, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ಅವರಿಗೆ ಒಂದು ಪ್ರೇರೇಪಿಸುವಂತ ಕೆಲಸ ಆಗ್ಬೇಕಂತೂ ಅನೇಕ ಮಹನೀಯರು ನಮ್ಮನ್ನೆಲ್ಲ ಕರೆಸಿ ಇವತ್ತು ಪ್ರತಿಭಾ ಪುರಸ್ಕಾರ ಇರ್ಬೋದು ಅಥವಾ ಅನೇಕ ಪ್ರಶಸ್ತಿಗಳನ್ನ ವಿತರಣೆ ಮಾಡುವಂತ ಕೆಲಸ ಬಹಳ ಶ್ಲಾಘನೀಯ. ಯಾಕೆಂತಂದ್ರೆ ನಾನಾಯ್ತು ನನ್ನ ಕೆಲಸ ಆಯ್ತು, ನಾನಾಯ್ತು ನನ್ನ ಕುಟುಂಬ ಆಯ್ತು, ನಾನಾಯ್ತು ನನ್ನ ವೈಯಕ್ತಿಕ ಬದುಕಾಗ್ತು ಅನ್ನುವಂತ ಇವತ್ತು
ಇವತ್ತಿನ ಒಂದು ಹೊಸ ಯುಗದಲ್ಲಿ ಸಮಾಜಕ್ಕೆ ಏನಾದ್ರು ಒಂದು ಕೊಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಜುಲೈ 12ರಿಂದ ಆಗಸ್ಟ್ 9ರವರೆಗೆ ಕಲಬುರಗಿ ನಗರದ ಜಯನಗರ ಅನುಭವ ಮಂಟಪದಲ್ಲಿ ಕಲಬುರಗಿಯ ಬಸವ ಸಮಿತಿಯ ವತಿಯಿಂದ ಆಷಾಢ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ವಿಲಾಸವತಿ ಖೂಬಾ ಅವರು ತಿಳಿಸಿದ್ದಾರೆ. ಕಲಬುರಗಿ ಬಸವ ಸಮಿತಿಯ ವತಿಯಿಂದ ವಚನ ಆಷಾಢ ಪ್ರವಚನ 2026 ಪ್ರಭುಲಿಂಗ ಲೀಲೆ ದಿನಾಂಕ 12ನೇ ಜುಲೈ 2026ರಿಂದ 9ನೇ ಆಗಸ್ಟ್ 2026ರವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ನಾಡಿನ ಹೆಸರಾಂತ ಅನುಭಾವಿಗಳಾದ ಪ್ರವಚನ ಯೋಗಿ ಪೂಜ್ಯ ಶ್ರೀ ಮಹಂತ ಸ್ವಾಮಿಗಳು ಕಲ್ಯಾಣ ಆಶ್ರಮ ಶ್ರೀ ಮಹಂತೇಶ್ವರ ಮಠ ಮುದ್ಗಲ್ ತಿಮ್ಮಾಪುರ್ ಇವರಿಂದ ಮಹಾಮಹಿಮ ಸಂಗನ ಬಸವಣ್ಣನವರ ದಿವ್ಯ ಸಾನ್ನಿಧ್ಯದಲ್ಲಿ ಅನುಭವ ಮಂಟಪ ಜಯನಗರ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖೂಬಾ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಚ್.ಕೆ. ಉದ್ದಂಡಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಬಸವಲಿಂಗಾಯ ನಮಃ. ನಾವು ಇವತ್ತು ಪ್ರಶ್ನವರು ಕರೆದ ಕಾರಣ ಏನು ಅಂದರೆ, ಆಷಾಢ 12ರಿಂದ ಆಗಸ್ಟ್ 5ರವರೆಗೆ ಪ್ರವಚನ ಇಲ್ಲಿ ನಡೀತಾ ಇದೆ. ಮಹಾಂತ ಸ್ವಾಮಿಗಳಾದ ಮುದುಗಲ್ನವರು ಇಲ್ಲಿ ಪ್ರವಚನ 1 ತಿಂಗಳು ನಡೆಸ್ತಾರೆ. ಅವರು ಬಹಳ ಒಳ್ಳೆಯ ಉಪನ್ಯಾಸಕರು ಹೌದು. ಅವರು ನಮ್ಮಲ್ಲಿ 2024ರಲ್ಲಿ ಬಸವಣ್ಣನ ಬಗ್ಗೆ ಮಾತನಾಡಿದರು. ಈ ವರ್ಷ ಅವರಿಗೆ ನಾವು ಪ್ರಭುಲಿಂಗ ಲೀಲೆ ಅನ್ನೋ ವಿಷಯವನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ. ಈ ಒಂದು ವಿಷಯ ನಮ್ಮ 2002ರಿಂದ ಇಲ್ಲಿವರೆಗೆ ಪ್ರವಚನಗಳಲ್ಲಿ ಈ ವಿಷಯ ಬಂದಿರಲಿಲ್ಲ. ಈ ವಿಷಯವನ್ನು ಭಾಳ ಚೆನ್ನಾಗಿ ಅವರು ಮಾತನಾಡ್ತಾರೆ. ಈ ವಿಷಯದ ಬಗ್ಗೆ ಎಲ್ಲರೂ ಕೂಡ ದಯವಿಟ್ಟು ಪೇಪರ್ನಲ್ಲಿ ಹಾಕಿ ಎಲ್ರಿಗೂ ಈ ವಿಷಯವನ್ನು ತಿಳಿಸಬೇಕಾಗಿ ನಮ್ಮ ಕಲಬುರಗಿ ಬಸವ ಸಮಿತಿಯ ವತಿಯಿಂದ ನಾವು ತಮಗೆ ವಿನಂತಿ ಮಾಡಿಕೊಳ್ತೇವೆ. ಶರಣು ಶರಣಾರ್ಥಿ. 12/9/2026 ಅಂದರೆ ಈ ತಿಂಗಳಿಂದ ಪ್ರಾರಂಭ ಆಗಿ ಆಗಸ್ಟ್ 9ರವರೆಗೆ ಇಲ್ಲಿ ಕಾರ್ಯಕ್ರಮ. ಸ್ಥಳ ಅನುಭವ ಮಂಟಪ ಜಯನಗರ. ಇಲ್ಲಿ ಬಸವ ಸಮಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬರಬೇಕು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. 24 ಗಂಟೆಗಳಲ್ಲಿ ರೈತರ 2.25 ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ರೈತರ ವಿಮೆ ಹಣ 2.25 ಕೋಟಿ ರೂಪಾಯಿ 24 ಗಂಟೆಯಲ್ಲಿ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ದಯಾನಂದ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಮಾದೇಶ್ ಮೈಸೂರು, ಭಗವಂತರಾಯ ಪಾಟೀಲ್, ಜಗದೇವಪ್ಪ ಪಾಟೀಲ್, ಬಸವರಾಜ್ ಮುದ್ದಾಣೆ, ಮಲ್ಲಿಕಾರ್ಜುನ್ ಪಾಟೀಲ್, ಗುಂಡಪ್ಪ ಪಟ್ಟಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದಾಗ ನಾವು 3 ಅಂಶದೊಂದು ಒಂದು ಪತ್ರವನ್ನು ಅವ್ರಿಗೆ ತಲುಪಿಸಿದ್ವಿ. ಏನಪ್ಪ ಅಂದರೆ ನಮ್ಮ 3 ಅಂಶ ಏನಂದರೆ, ಒಂದು ಉಳಿದಂಥ ವಿಮೆ
ಅಂದರೆ ಒಂದು 300 ಕೋಟಿ ರೂಪಾಯಿ ವಿಮೆ ಇತ್ತು, ಆ ವಿಮೆಯನ್ನು ಕೊಡ್ರಿ ಅಂತಕ್ಕಂಥದ್ದು. ಇನ್ನೊಂದು ಬರಗಾಲ ಘೋಷಣೆ ಮಾಡಿರಿ ಅಂತಕ್ಕಂಥದ್ದು ಇತ್ತು. ಇಂಥ ಸಂದರ್ಭದಾಗ ಸಾಲ ಮನ್ನಾ ಮಾಡಿರಿ ರೈತರದು ಅಂತಕ್ಕಂಥ ಈ 3 ಅಂಶದ ಒಂದು ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಕೊಟ್ಟಿದ್ದೀವಿ. ಸಕಾರಾತ್ಮಕವಾಗಿ ಚರ್ಚೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಕೇಳಿದ್ದೀವಿ. ಸಾಕಷ್ಟು ಬಾರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸಾರಿ ಬಂದ್ರೂ ಕೂಡ ನಮ್ಮ ಮನವಿಯನ್ನು ತಗೊಂಡು ಎಲ್ಲೋ ಬಿಸಿ ಹಾಕಿರೋದನ್ನು ನಾವು ನೋಡಿದ್ದೀವಿ ಇಲ್ಲಿವರೆಗೂ. ಆದರೆ ಈ ಮುಖ್ಯಮಂತ್ರಿ ಹಾಗೆ ಮಾಡಲಿಲ್ಲ. ನಮಗೆ ಮಾತು ಕೊಟ್ಟಿದ್ದರು ರೈತರಿಗೆ, ನಿಮ್ಮದು ಬೆಳೆ ವಿಮೆ ಎಷ್ಟಿದ ಅದನ್ನು ಸಂಪೂರ್ಣ ನಾ ಏನದ ಇವತ್ತಿನ ದಿವಸ 24 ಗಂಟೆಯಲ್ಲಿ ಅದೇನದನ್ನು ಬೆಳೆ ವಿಮೆ ಕೊಡ್ತೀನಿ ಅಂತಕ್ಕಂಥ ವಾಗ್ವಾದ ಮಾಡಿದರು. ಅದು 24 ಗಂಟೆಯಲ್ಲೇ 225 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿವಸ ಧನ್ಯವಾದ ಹೇಳ್ತಾ ಇದ್ದೀವಿ. ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದ್ದರು. ಅವರು ಕೂಡ ಈ ಸಾಲ ಮನ್ನಾದ ಬಗ್ಗೆ, ಈ ಬೆಳೆ ವಿಮೆದ ಬಗ್ಗೆ ಅವರು ಸಾಕಷ್ಟು ಚರ್ಚೆ ಮಾಡಿದರು. ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ಕೂಡ ಅವ್ರನ್ನೂ ಹೇಳಿದರು, ಈ ಸಾರಿ ಇನ್ನು 15-20 ದಿವಸದಲ್ಲಿ ಇದು ಬೆಳೆ ವಿಮೆಯನ್ನು ನಾವು ಸಂಪೂರ್ಣವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದರು. ಅವರಿಗೂ ಇವತ್ತು ಧನ್ಯವಾದ ಹೇಳ್ತಾ ಇದ್ದೀನಿ. ಜೊತೆಗಿರ್ತಕ್ಕಂಥ 3 ಜನ ನಾವು ಮೊಟ್ಟ ಮೊದಲಾಗಿ ಗೃಹ ಮಂತ್ರಿಯಾಗಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸನ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ್ದೇ, ನಮಗೇನು ಪಾರ್ಟಿ ಪಂಕ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೂತನವಾಗಿ ಕಲಬುರಗಿಗೆ ಬಂದಂಥ ಅವರಿಗೂ ಸನ್ಮಾನ ಮಾಡಿದ್ವಿ. ಜೊತೆಗೆ ಡಾಕ್ಟರ್ ಶರಣಪ್ರಕಾಶ್ ಅವರ ಸನ್ಮಾನ ಮಾಡಿದ್ವಿ. ಆ ಸನ್ಮಾನ ಸ್ವೀಕಾರ ಮಾಡಿದ್ರು ಕೂಡ ನಮಗೇನದ ಬೆಳೆ ವಿಮೆ ಏನದ 225 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸಂತೋಷ ಸಲಕ್ಕೆ ಈ 3 ಜನ ಮಂತ್ರಿಗಳಿಗೆ ನಾವೆಂದ ಇವತ್ತಿನ ದಿವಸ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇನ್ನೂ 2 ಅಂಶ, ಬಹುಶಃ ನಾವು ಮಳೆ ಬರಲಿಲ್ಲ, ಬರಗಾಲ ಬೀಳ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಬಹುಶಃ ಖಂಡಿತವಾಗಿ ಇದು ಬರಗಾಲ ಘೋಷಣೆ ಆಗಬೇಕು ಅಂತಕ್ಕಂಥ ಇನ್ನೊಂದು ಬೇಡಿಕೆ ಇದೆ. ಅದರ ಜೊತೆಗೆ 1 ಲಕ್ಷವರೆಗೆ, ಅಂದರೆ ರೈತ ಕಷ್ಟದಲ್ಲಿದ್ದಾಗ 1 ಲಕ್ಷವರೆಗೂ ಸಾಲ ಮನ್ನಾ ಮಾಡಿರಿ ಅಂತಕ್ಕಂಥದ್ದು ಕೂಡ ಹೇಳಿದ್ವಿ ನಾವು. ಅದನ್ನು ಚರ್ಚಿಸಿ ಅದು ಕಾನೂನುಬದ್ಧ ಯಾವ ಥರ ಬರ್ತದೆ ನೋಡ್ಕೊಂಡು ಅವ್ರೇನದ ಇದನ್ನು ಕೂಡ ಸಾಲ ಮನ್ನಾ ಮಾಡೋಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅಂದಾರಲ್ಲ. ಅದಕ್ಕಾಗಿ ಎಲ್ಲರೂ ಅಲ್ಲೇನಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಿರ್ಬೋದು, MLAಗಳು ಇರ್ಬೋದು, ಈ 3 ಮಂದಿ ಮಂತ್ರಿಗಳನ್ನ ನಾವು ಇವತ್ತಿನ ದಿವಸ ಅತ್ಯಂತ ಪ್ರಮುಖವಾದಂಥ ನವಕರ್ನಾಟಕ ರೈತ ಸಂಘದಿಂದ ಹಾಗೂ ಈ ಜಿಲ್ಲೆ ರೈತರ ಪರವಾಗಿ ಏನದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಜುಲೈ 12ರಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ SSLC ಮತ್ತು PUC ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ನೂತನ ಸಚಿವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಕರ್ನಾಟಕ ಪ್ರದೇಶ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ SSLC ಹಾಗೂ PUC 90ಕ್ಕಿಂತ ಹೆಚ್ಚು ಅಂಕ ಪಡೆದ ಕುರುಬ ಸಮಾಜದ ಎಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಸಚಿವರಿಗೆ ಸನ್ಮಾನ ಕಾರ್ಯಕ್ರಮವು ದಿನಾಂಕ 12ನೇ ಜುಲೈ 2026ರಂದು ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಲಿಂಗಬೀರ ದೇವರು, ಅಧ್ಯಕ್ಷರಾದ ಗುರುನಾಥ್ S ಪೂಜಾರಿ, ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ್ ಪೂಜಾರಿ ನಂದಿಕೂರ್, ಜಿಲ್ಲಾ ನಿರ್ದೇಶಕರಾದ ಒಲಿಂಗಪ್ಪ ವಗ್ಗಿ ಸಾವಳಗಿ, ಸಮಾಜದ ಮುಖಂಡರಾದ ಅನಿಲ್ ನೈಕೋಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕುರುಬಗೊಂಡ ಸಂಘ ಜಿಲ್ಲಾ ಶಾಖೆ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ಸಾರಿನೂ ಸಹ 2025-26ನೇ ಸಾಲಿನಲ್ಲಿ ಏನು SSLCಯಲ್ಲಿ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಮಕ್ಕಳಿಗೆ ಪ್ರತಿಭಾ ಪ್ರೇರಣೆ ಅಥವಾ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಅರ್ಹರಾಗಿರುವಂಥ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಒಟ್ಟು ವಿದ್ಯಾರ್ಥಿಗಳು 250 ಮಕ್ಕಳು, ಅದರಲ್ಲಿ 80 ಹುಡುಗಿಯರು ಮತ್ತು 170 ಹುಡುಗರು ಅಂತಕ್ಕಂಥದ್ದು. ಈ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎರಡೂ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು, ಅಂದರೆ ನಾಳೆ ಬಿಟ್ಟು ನಾಡ್ದು 12/7/2026ರಂದು ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಭವ್ಯವಾದಂಥ ಕಾರ್ಯಕ್ರಮವನ್ನು ಜರುಗಲಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಶ್ರೀ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಘನ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆಜಿಯವರು,
ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ರವರು ಬರ್ತಾ ಇದ್ದಾರೆ, ಮಾನ್ಯ ಮಂತ್ರಿಗಳು. ಅದ್ರ ಜೊತೆಗೆ ನಗರಾಭಿವೃದ್ಧಿಯ ಮಂತ್ರಿಗಳಾಗಿರುವಂಥ ಡಾಕ್ಟರ್ ಯತೀಂದ್ರ ಸಾಹೇಬರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಭೈರತಿ ಸುರೇಶ್ರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹುಲಿಜಯಂತಿಯ ಪರಮ ಪೂಜ್ಯರಾಗಿರುವಂಥ ಪೂಜ್ಯರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕನಕಗುರು ಪೀಠದ ಶರಣರಾಗಿರುವಂಥ ಲಿಂಗಬೀರದೇವ ಶರಣರ ಪೂಜ್ಯರ ಸಾನ್ನಿಧ್ಯದಲ್ಲಿ ಏನಂತಂದರೆ ಈ ಕಾರ್ಯಕ್ರಮವನ್ನು ಜರುಗ್ತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಣ್ಣೆ ನಿಗಮದ ರಾಜ್ಯ ಅಧ್ಯಕ್ಷರಾಗಿರುವಂಥ ದೇವೇಂದ್ರಪ್ಪ ಮರ್ತೂರವರು, ಮಾನ್ಯ ಮಾಜಿ ಸಚಿವರಾಗಿರುವಂಥ ಬಂಡೆಪ್ಪ ಖಾಶಂಪುರ್ ಅವರು ಮತ್ತು ಹಲವಾರು ರಾಜ್ಯ ಮಟ್ಟದ IAS KS ಅಧಿಕಾರಿಗಳು ಭಾಗವಹಿಸುವರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ತಮ್ಮ ಮುಖಾಂತರ ಏನು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಂತಂದರೆ, ಈ ಕಲಬುರಗಿ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಭಾಗವಹಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಗುರುಮಿಟ್ಕಲ್ ಮತ್ತು ಸೇಡಂ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿನಿಯರ ಆತ್ಮಹತ್ಯೆ ಪ್ರಕರಣವನ್ನು ಸಿಐಡಿಗೆ ವಹಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಕುಮಾರಿ ಸ್ವಾತಿ ಮತ್ತು ಸೇಡಂ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಿಕಾ ವಿದ್ಯಾರ್ಥಿನಿಗಳ ಪ್ರಕರಣಗಳನ್ನು ಸಿಐಡಿ ತನಿಖೆಗೆ ಒಪ್ಪಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ, ಜಿಲ್ಲಾ ಸಂಚಾಲಕರಾದ ಮಹಂತೇಶ್ ಬಡದಾಳ್, ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಏನು ಹಿಂದುಳಿದ ಸಮುದಾಯಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಮತ್ತು ವಸತಿ ನಿಲಯಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಭ್ರಷ್ಟಾಚಾರದ ವಿಷಯಗಳನ್ನು ತಮ್ಮ ಎದುರಿಗೆ ಇಟ್ಟು ಇದನ್ನು ಸರಿಪಡಿಸಲು ಮತ್ತು ತಪ್ಪಿಸ್ಥರ ಮೇಲೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಮತ್ತು ಒಂದೇ ವಸತಿ ನಿಲಯದಲ್ಲಿ ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಇಲಾಖೆಯಲ್ಲಿ ಅದು ಸರಿ ನಿಟ್ಟಿನಾಗ ಇವತ್ತು ವ್ಯವಸ್ಥೆ ಸರಿ ಇರಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಮ್ಮ ಒಂದು ನಿಯೋಗ ಬೆಂಗಳೂರಕ್ಕೆ ಹೋಗಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ತಂಗಡಿಯವರಿಗೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಆಯುಕ್ತರಿಗೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಭೇಟಿಯಾಗಿ ಇಲ್ಲಿರ್ತಕ್ಕಂಥ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಹಣ ಎತ್ತಿ ಹಾಕಿರ್ತಕ್ಕಂಥ ಬಗ್ಗೆ ದಾಖಲೆ ಸಹಿತ ಕೊಟ್ಟು ಅದನ್ನು ಸರಿಪಡಿಸಬೇಕು ಮತ್ತು ತಪ್ಪಿಸ್ಥರ ಮೇಲೆ ಕ್ರಮ ಜರುಗಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಏನು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಅವರಿಗೇನಪ್ಪ ಸುರಕ್ಷತೆ ಬಗ್ಗೆ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮನವಿಗೂ ಪತ್ರ ಕೊಟ್ಟಿದ್ದೇವೆ ನಾವು. ಆದರೆ ಆ ಮನವಿಗೆ ಯಾವುದೇ ಥರದ ಸ್ಪಂದನೆ ಸಿಗಲಿಲ್ಲ ಮತ್ತು ತಪ್ಪಿಸ್ಥರ ಮೇಲೆ ಮತ್ತು ಭ್ರಷ್ಟಾಚಾರ ಮಾಡಿದವರ ಮೇಲೆ ಯಾವುದೇ ರೀತಿಯ ಕ್ರಮ ಸರ್ಕಾರ ಆಯುಕ್ತರು ಮತ್ತು ಸಂಬಂಧಿಸಿದ ಉಸ್ತುವಾರಿ ಸಚಿವರುಗಳ ಬಗ್ಗೆ ಯಾವುದೇ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಕೊನೆಗೆ ಇಲ್ಲಿ 26ನೇ ತಾರೀಕಿನಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿಗೆ ಪ್ರವಾಸ ಬಂದಾಗ ಮತ್ತು ನಮ್ಮ ನಿಯೋಗ ಒಂದು ಹೋಗಿ ಅವರಿಗೇನಂತಂದರೆ ಮನವಿ ಮಾಡಿಕೊಂಡು ವಿಶೇಷವಾಗಿ ಸೇಡಂದಲ್ಲಿ ಏನು
ಬಾಲಕಿಯರ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಇದೆ ಮತ್ತು ಅವರಿಗೆ ಅಸುರಕ್ಷತೆ ಇದೆ. ಅಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಸುರಕ್ಷತೆ ಬಗ್ಗೆ ವ್ಯವಸ್ಥೆ ಮಾಡಬೇಕಂತೇಳಿ ಒಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ದೇವೆ ಪ್ರಧಾನ ಕಾರ್ಯದರ್ಶಿಗೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಸೇಡಂಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಶಾಸಕರು ಇರ್ತಕ್ಕಂಥ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ನಿವಾಸಕ್ಕೂ ಹೋಗಿ ನಾವೊಂದು ನಿಯೋಗ ಏನಪ್ಪ ಅಂದರೆ ಇದರ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಅಂದರೆ ಯಾವುದೇ ರೀತಿಯ ಏನಪ್ಪ ಅಂತಂದರೆ ಅದಕ್ಕೂ ಕೂಡ ಸ್ಪಂದನೆ ಸಿಗಲಿಲ್ಲ. ಮುಂದೆ ಏನಪ್ಪ ಅಂತಂದರೆ 26ನೇ ತಾರೀಕಿಗೆ ಏನಪ್ಪ ಅಂದರೆ 24ನೇ ಜೂನ್ ತಿಂಗಳಲ್ಲಿ ಏನಪ್ಪ ಅಂದರೆ ಅಲ್ಲಿ ಒಂದು ಅಂಗನಹಳ್ಳಿಯ ಹುಡುಗಿ ಚಂದ್ರಿಕಾ ಅಂಥೇಳಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಯಾದಗಿರಿ ಜಿಲ್ಲೆಯ ಗುರುಮುಟ್ಕಲ್ನಲ್ಲಿ ಏನಪ್ಪ ಅಂದರೆ ಒಂದು ಚಂದಾಪಲ್ಲಿ ಅನ್ನೋ ಒಂದು ಹುಡುಗಿ ಸ್ವಾತಿ ಅಂತಕ್ಕಂಥ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ. ಆತ್ಮಹತ್ಯೆಗೆ ಏನು ಕಾರಣ ಹೇಳ್ತಾರೆ ಇಲಾಖೆಯವರು ಅಂತಂದರೆ ಅವರು ಮಾನಸಿಕವಾಗಿ ಅಸ್ತವ್ಯಸ್ತ ಆಗಿದ್ದರು, ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಇಲಾಖೆಯಲ್ಲಿ ಏನಪ್ಪ ಅಂದರೆ ಬಾಲಕಿಯರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಏನಪ್ಪ ಅಂದರೆ ಇವತ್ತು ವೈದ್ಯಕೀಯ ಚಿಕಿತ್ಸೆ ಇರ್ತದೆ ಅವರಿಗೆ ತಿಂಗಳಿಗೆ, ಪ್ರತಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಮತ್ತು ಪ್ರತಿ ತಿಂಗಳಿಗೆ ಏನಪ್ಪ ಅಂದರೆ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರಿಗೆ ಇವತ್ತೇನು ಸೇಡಂದಲ್ಲಿ ಏನೋ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಹುಡುಗಿಗೆ ಏನಪ್ಪ ಅಂದರೆ ಮಾನಸಿಕ ಅಸ್ವಸ್ಥತೆ ಅನ್ನತಕ್ಕಂಥದ್ದು ಆ ವೈದ್ಯರಿಗೆ ಗೊತ್ತಾಗಿಲ್ಲೇನು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.